ನನಗಂತೂ ಭಯನೂ ಹೋಯ್ತದೆ, ಟೆನ್ಷನ್ ಒಳ್ಳೆ ಜಾಸ್ತಿ ಆಯ್ತದಲ್ಲ. ಏನದದು ಮಾಲಿನ ವಿಷಯ ಗೊತ್ತೇ ಆಗಲ್ಲ ಕಣಪ್ಪ. ನನಗಂತೂ ಗೆಸ್ ಮಾಡೋಕ್ಕೂ ಆಯ್ತಿಲ್ಲ. ಬೇಗ ಬೇಗ ಬರಲಿ ಕಣಪ್ಪ ಮನೆಗೆ, ಆಗ ಒಂದು ಸಮಾಧಾನ. ನಮ್ಮ ಮಾಲೂನಿಗೆ ಆಗ್ಲಿಂದನೂ ದೇವರು ಒಳ್ಳೇದು ಮಾಡ್ಕೊ ಬಂದದೆ. ಇವತ್ತು ಕಂಡುಬಿಟ್ಬಿಟ್ರೆ ಸಾಕು ಕಣಪ್ಪ. ಇವತ್ತೇ ಲಾಸ್ಟ್ ದಿನ. ಉಳ್ಕೊಂಡ್ರೆ ವಾಪಸ್ಸು ಅಲ್ಲಿಗೆ ಹೋಗ್ಬೇಕು, ಬಂದರೆ ನಮ್ಮ ಮನೆಗೆ ಬರಬೇಕು. ನಮ್ಮ ಮನೆಗೆ ಬರ್ಬಿಡ್ಲಿ ಕಣಪ್ಪ ದೇವರೇ, ಬಂದುಬಿಡ್ಲಿ. ಒಂದು ತಿಂಗಳಾಯ್ತು, ಒಂದು ತಿಂಗಳಿಗೆ ಹುಸಿ ಹಚ್ಕೊಂಡಿಲ್ಲ ನಾವಂತೂ. ಒಳ್ಳೆ ನಮ್ಮ ತಂಗಿ ಅಕ್ಕ ತಂಗಿ ನನಗೆ ನೋಡ್ಕೊತೀವಿ. ಈಗ 1 ಗಂಟೆ ಹೋದರೆ ಹುಸಿ ಬೇಜಾರಾಗ್ತದೆ ನನಗಂತೂ. 4-5 ದಿನಕ್ಕೆ ಬೇಜಾರಾಗ್ಬಿಟ್ಟು ಊಟನೇ ಬಿಟ್ಬಿಟ್ಟಿನೋ ಏನೋ ಕಾಣಲ್ಲ. ದೇವ್ರೆ ಹಂಗೆಲ್ಲ ಆಗ್ಬಾರ್ದು ಕಣಪ್ಪ. ನಮ್ಮ ಮಾಲ ವಾಪಸ್ ಬಂದ್ಬಿಡ್ಲಿ ಅಪ್ಪ. ಹೆಂಗೋ ಮದುವೆ ವಯಸ್ಸು ಬರ್ತದೇನೋ ಒಂದು 5-6 ವರ್ಷ ಚೆನ್ನಾಗಿರೋ ಹುಡ್ಗಿಡ್ಕೊಂಡು ನೋಡ್ಬಿಟ್ಟು ಮದುವೆ ಮಾಡಿ ಕಳ್ಸೋಕ್ಕಾಯ್ತದೆ. ಅಲ್ಲಿ ಗಂಟ ನಮ್ಮ ಮನೇಲೇ ಇರಲಿ, ನನ್ನ ತಂಗಿ ಥರನೇ ನೋಡ್ಕೊತೀನಿ. ದೇವರೇ ಒಳ್ಳೇದು ಮಾಡಿಬಿಡ್ರಪ್ಪ, ಒಳ್ಳೇದು ಮಾಡಿಬಿಡಿ. ಇವತ್ತು ಒಂದಿನ ನಮ್ಮ ಹಾಲನ್ನ ನೋಡ್ಕೊಂಡು ಆಶೀರ್ವಾದ ಮಾಡಿಬಿಡಿ, ನಮ್ಮ ಮನೆಗೆ ಕಳಿಸ್ಬಿಡಿ. ಏನೇ ಕಾರಣ ಇದ್ರೂ ನಮ್ಮ ಮನೆಗೆ ಕಳಿಸ್ಬಿಡಿ. ಏನು ಮಾಡೋಣ, ಫೋನ್ಗೆ ಮಾಡೋಣ. ನಮ್ಮ ಮನೆಯವರು ಬೇರೆ ಫೋನ್ಗೆ ಮಾಡಿಬಿಡ, ಅಲ್ಲಿ ಮಾತಾಡ್ತಿರ್ತೀವಿ, ಡಿಸ್ಟರ್ಬ್ ಆಯ್ತದೆ, ತೊಂದರೆ ಆಯ್ತದೆ ಅಂತ ಅಂದರು. ಅದಕ್ಕೆ ನಾನು ಫೋನ್ ಮಾಡ್ದೇನೆ. ಹಿಂಗೆ ನಾನು ಒಬ್ಬಳೇ ಗೊಣ್ಗುಡ್ತಾ ಕೂತೀವಿ. ಒಳ್ಳೆ ತಲೆನೋವು ಬಂದ್ಬಿಡ್ತು ಕಣಪ್ಪ ನನಗಂತೂ. ಹ್ಞೂ ಅನ್ನೋಕ್ಕೂ ಇಲ್ಲ, ಹ್ಞೂ ಅನ್ನೋಕ್ಕೂ ಇಲ್ಲ, ಹಂಗಾಗ್ಬಿಟ್ಟದೆ. ಈಗ ಏನು ಮಾಡೋಣ? ಅತ್ತೆ ಹುಡುಗಿದ್ರು ಕಾಣಲ್ಲ. ಅತ್ತೆ ಅತ್ತೆ ನನ್ನ ದೊಡ್ಡ ಬಾಯಿ ಕೊಟ್ಟಾಕ ಅತ್ತೆನೂ ಎಲ್ಲೂ ಹೋಗೋದೆ ಅಲ್ವಾ, ಮನೇಲಿ ಯಾರೂ ಇಲ್ಲ. ಈಗ ಯಾರಿಗೆ ಹೇಳ್ಕೊಳ್ಳೋಣ ನನಗಂತೂ. ಅಯ್ಯೋ ಹೋಗತ್ತೆಗೆ. ಈಗ ಅಕ್ಕಿ ಹಾಕೋದಂತ ಹೋಯ್ತಾ ಇದೆ, ಇತ್ಕುವೆ ಮನಸ್ಸೇ ಇಲ್ಲ ನನಗಂತೂ. ಬತ್ತಾದಲ್ಲ, ಇಷ್ಟು ಬೇಗ ಬಂದ್ಬಿಡ್ತಾ ವಾ ಮಗ? ಅತ್ತೆ ಮಗ ಏನು ಮಾಡ್ತಾ ಇದೀಯವ? ಅಕ್ಕಿ ಹಾಕ್ತಾ ಇದೀಯಾ? ಕಣತೆ ಅಕ್ಕಿ ಹಾಕ್ತಾವನಿ. ಯಾರೇನು ಬೇಕನ್ನತೆ? ರಾತ್ರಿ ಸಾರು. ರಾತ್ರಿ ಸಾರಾ? ಸರಿ ಕಣ್ಮಗ. ಮಗ ಮಾಲ ನಮ್ಮ ಮನೆಗೆ ಉಳ್ಕೊಬಿಟ್ರೆ ಸರಿ ಆಯ್ತಲ್ವವ? ನೋಡು ಬಂದ್ಬಿಟ್ಟು 1 ತಿಂಗಳಾಗದೆ ಅಷ್ಟೇ. ಆಗಲೇ ಎಲ್ಲೋ ನಮ್ಮ ಮಗಳು ಥರನೇ, ನಿನ್ನ ತಂಗಿ ಥರನೇ ಹೆಂಗೂ ಹೊಂದ್ಕೊಂಡೋಗ್ಬಿಟ್ಲು ಅಲ್ವಾ? ಮಾತು ಸರಿಯಾಗಿ ಆಡಕ್ಕೆ ಬರಕಿಲ್ಲ. ನಮ್ಮ ಮನ್ಸು ಪಾಪು ಥರ ಮುದ್ದು ಅಲ್ವಾ? ನೋಡು ಎಷ್ಟು ಚೆನ್ನಾಗಿ ಹೊಂದ್ಕೊಂಡೋಯ್ತು. ನನಗಂತೂ ಬೇಜಾರಾಯ್ತದೆ ಕಣವ. ಅಕಸ್ಮಾತ್ ಇವತ್ತು ಹೇಳವ್ರೆ ತೀರ್ಪು ಕೊಡ್ತೀವಿ, ಇಲ್ಲ ನಿಮ್ಮ ಮನೆಗೆ, ಇಲ್ಲ ಪುನಃ ವಾಪಸ್ ಅಲ್ಲಿಗೆ ಬಿಡ್ತೀವಿ ಅಂತ ಅಂದವ್ರೆ. ಈಗ ಏನು ಮಾಡೋದವ? ಅಕಸ್ಮಾತು ತೀರ್ಪು ಅವ್ರ ಕಡೆನೇ ಆಗ್ಬಿಟ್ರೆ ಏನು ಮಾಡೋದು? ಮತ್ತೆ ನಾನು ಅದನ್ನೇ ಓಸಿ ಯೋಚನೆ ಮಾಡ್ತೀಯಲ್ಲ ಆಗ್ಲಿಂದ ಕಣತೆ. ಹಂಗಾಯ್ಕಿಲ್ಲ, ಸುಮ್ಮನಿರಿ. ದೇವರು ಒಳ್ಳೇದು ಮಾಡ್ತಾನೆ ನಮ್ಮ ಮಾಲೂನಿಗೆ. ಈಗ ನೀವೇ ಯೋಚನೆ ಮಾಡಿ, ಯಾರ ಮನೆಗೂ ಹೋಗ್ದಾನೆ ನಮ್ಮ ಮನೆಗೆ ಬಂದವಳೆ ಮಾಲ ಒಳ್ಳೆಯವ್ರನ್ನ ಹುಡಿಕೊಂಡು ಹಂಗೆಯೇ ದೇವರು ಒಳ್ಳೇದನ್ನೇ ಮಾಡಿರ್ತಾನೆ. ಆಮೇಲೆ ಅವಳ ಹಣೆ ಬರಲು ಚೆನ್ನಾಗಿದೆ ಕಣತೆ. ಅದಕ್ಕೆ ನಮ್ಮ ಮನೆಗೆ ಬಂದಿದ್ದು. ಈಗಲೂ ಅಷ್ಟೇ ಹಣೆ ಬರ ಚೆನ್ನಾಗಿರ್ತದೆ, ನಮ್ಮ ಮನೆಯೇ ಇರ್ತಾಳೆ. ಆಮೇಲೆ ಮುಂದೆ ಏನಾಯ್ತದೋ ನೋಡೋಕ್ಕಾಯ್ತದೆ ಅಲ್ವಾ ಕಣ್ಮಗ? ನಿನ್ನ ಬಾಯಾರೆ ಹಂಗೆ ಆಗ್ಬಿಟ್ರೆ ಚಾಮುಂಡಮ್ಮನಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬಿಡೋದ ಕಣವ. ಹಣ್ಣು ಕಾಯಿ ಸೀರೆ ತಾಂಬೂಲ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಬಿಡೋದ ಮನೆ ಜನ ಎಲ್ಲ ಹೋಗಿ. ಏನಂದು? ಕಣತೆ ಹಂಗೆ ಆಗಲಿ. ಪಾರ್ವತಿ ಪಾರ್ವತಿ ಅತ್ತೆ ಹೇಳತ್ತೆ. ಏನ್ರವ ಅತ್ತೆನೂ ಸೊಸೆನೂ ಬಂದ್ಬಿಟ್ಟು ನಿಂತ್ಕೊಬಿಟ್ಟಿದ್ದೀರಿ? ನಾನು ಈಗ ಬಂದೆ ಕಣತೆ. ಅದೇ ಪಂಕಜ ಇಲ್ವಾ ಸಾರಿಸ್ಕೊಂಡು ಹೋಗಿರ್ಲಲ್ಲ ಅವತ್ತು, ತಂದು ಕೊಟ್ಟೆ ಐತಿಲ್ಲ ಬಟ್ಲುನ. ಅದಕ್ಕೆ ಮಡಗಿಡಿಕೊಬಿಟ್ಟಳು, ಆಮೇಲೆ ಮರ್ತ್ಕಿರ್ತ್ಕೊಬಿಟ್ಟಳು ಅಂದ್ಬಿಟ್ಟು ನಾನು ಈಸ್ಕೊಬ್ರಕತ್ತ ಹೋಗಿದ್ನ. ಅಲ್ಲಿ ನೋಡಿದ್ರೆ ಪಂಕಜನೇ ಇಲ್ಲ ಕಣತೆ. ಅದಕ್ಕೆ ಒಂದು ರೌಂಡ್ ಹೊಡೆದಂಗೆ ಆಯಿತು, ತೀರಿಕ ಬಂದೆ. ಇನ್ನೇನು ಮಾಡೋಣ? ದಿನ ಆಯಿತು ಕೊಟ್ಟು ಅತ್ತೆ ಆಗಲೇ ಒಂದು ವಾರದ ಮೇಲೆ ಆಯಿತು ಕಣತೆ. ಪಾರ್ವತಿ ನಿಂಗೆ ಬುದ್ಧಿ ಇದ್ದದು ಇಲ್ವೋ ಹೇಳು? ನಾನು ಹೇಳಿನಿತಾನೆ ಅವತ್ತೇ. ಅಕಸ್ಮಾತು ಬಟ್ಕಿಟ್ಲು ಕೊಟ್ಟರೆ ಹೋಗ್ಬಿಟ್ಟು ಈಸ್ಕೊಬಂದ್ಬಿಡವ, ಅವ್ರು ಕೊಡೋಕ್ಕಿಲ್ಲ ಅಂತ ನನಗೆ ಗೊತ್ತು. ಯಾರು ಈಸ್ಕೊಂಡವ್ರು ಕೊಟ್ಟರು, ಯಾರು ಕೊಡೋಕ್ಕಿಲ್ಲ. ಅವ್ರಿಗೊಂದು ಪಾತ್ರೆ ಜಾಸ್ತಿ ಆಯಿತು ಅಂತ ಸುಮ್ಮನೆ ಆಗೋಯ್ತಾರೆ. ನೀನು ಹಂಗೆ ಆಗ್ಬಿಡಕನ್ ಮಗ. ಗ್ಯಾಪ್ನವಾಗಿ ಈಸ್ಕೊಂಡು ಮನೆಗೆ ತಗೊಬಂತ ಹೇಳಿವ್ನಿ. ಒಂದು 6 ದಿನದಿಂದ ಏನಪ್ಪ ಮಾಡ್ತಿದ್ದೆ ನೀನು? ಏನು ಮಾಡ್ತಿದ್ರಿ? ಅಯ್ಯೋ ಅತ್ತೆ ನಾನು ಈಗಲೇ ತಗೊಂಡಿಲ್ಲ ನೋಡಿ. ಅದೇ ವರಲಕ್ಷ್ಮಿ ಹಬ್ಬ ಮುಂಚೆನೇ ಈಸ್ಕೊಂಡು ಹೋಗಿದ್ದು. ಇದೆಲ್ಲ ವರಲಕ್ಷ್ಮಿ ಹಬ್ಬ ಎಲ್ಲ ಬಂದ್ಬಿಡ್ತಲ್ಲ, ಅದಕ್ಕೆ ಗ್ಯಾಪ್ನಕ್ಕೆ ಬಂದಿಲ್ಲ ಕಣತೆ. ಸರಿ ಹೋಗ್ಲಿ. ಇನ್ನು ಮುಂದೆ ಪುನಃ ಇದೇ ಥರ ಮಾಡಿಬಿಡ ಆಯ್ತಾ? ಹೋಗ್ಬಿಟ್ಟು ಏನಾದ್ರು ಕೊಟ್ಕಿಟ್ರೆ ಹೋಗ್ಬಿಟ್ಟು ಈಸ್ಕೊಬಿಡ್ಬಿಡು. ಇಲ್ಲ ನೀನೇ ಹೇಳು, ತಂದು ಕೊಟ್ಬಿಡು ಇವತ್ತೇ ಅಂತ. ತಂದು ಕೊಡ್ತಾರೆ. ಕಣತೆ ಆಯಿತು. ಆಮೇಲೆ ಮಗ ಮಾಲೂನ್ ವಿಷಯ ಏನಾಯಿತು? ಅಮ್ಮ ನಮಗೂ ಗೊತ್ತಿಲ್ಲ ಕಣಮ್ಮ, ನಾವು ಅದನ್ನೇ ಮಾತಾಡ್ಕೊತಿದ್ದೋ. ಇನ್ನೂ ಬಂದೇ ಇಲ್ವಲ್ಲ ಅವರು? ಇನ್ನೂ ಬಂದಿಲ್ವಾ? ನಿಮ್ಮ ರಾಮನು ಬಂದಿಲ್ವಾ? ಇಲ್ಲ ಕಣತೆ, ಮಾಲನು ಬಂದಿಲ್ಲ, ರಾಮನು ಬಂದಿಲ್ಲ, ಆಮೇಲೆ ನಿಮ್ಮ ಮಗನೂ ಬಂದಿಲ್ಲ, ಯಾರೂ ಬಂದಿಲ್ಲ. ಅದು ಏನು ವಿಷಯ ಆಯಿತು ಏನಾಯ್ತೋ ಕತೆ ಕಾಣಲ್ಲ. ಫೋನ್ಗೆ ಏನು ಮಾಡೋಕ್ಕೆ ಹೋಗಿಲ್ಲ. ಫೋನ್ ಮಾಡಿದ್ರು ತೆಗಿಕಿಲ್ಲ ಅಂತ ಗೊತ್ತಲ್ಲ, ಅದಕ್ಕೆ ಸುಮ್ಮನೆ ಆಗಿವ್ನಿ ಬರಲಿ ಅಂತ. ಅವ್ರಿಗೂ ಗಂಡಸಾಗಿ ಜ್ಞಾನ ಬೇಡವಾ? ಮನೇಲಿ ಹೆಂಗಸ್ರುಗಳು ಫೋನ್ಗೆ ಮಾಡ್ತಾರೆ, ತೆಗಿಯೋದ ಮಾತಾಡೋದ, ಏನಾದರೂ ಒಂದು ಹೇಳೋದನ್ನಾರ ಏನಕ್ಕೂ ತಲೆ ಕೆಡ್ಸ್ಕೊಳಗಿಲ್ಲ ಕಣವ ಮಗ.
ಫೋನ್ಗೆ ಮಾಡಕ್ಕೆ ಹೋಗ್ಬೇಡಿ ಪಪ್ಪ. ಅದು ಏನು ಕೆಲಸ ಮಾಡ್ತಿದ್ದೀರೋ ಇಲ್ಲ ಏನು ಮಾತು ಕಿತ್ತಾಡ್ತಿದ್ದೀರೋ ಸುಮ್ಮನೆ ತೊಂದರೆ ಆಯ್ತದೆ. ಬರಲಿ ತಗೋ, ಮನೇಲಿ ಬಂದೇ ಬರ್ತಾರಲ್ವ ಇವತ್ತು, ಬಂದಮೇಲೆ ಮಾತಾಡೋಕಾಯ್ತದೆ. ಕಣಮ್ಮ ಅದಕ್ಕೆ ಸುಮ್ಮನೆ ಆಗಿವ್ನಿ. 4-5 ದಿನದಿಂದ ಈ ಚಾನಲಲ್ಲಿ ವಿಡಿಯೋನೂ ಹಾಕಿತಿರ್ತಿಲ್ಲ. ಯಾಕಂದರೆ ನಿಮಗೆ ಗೊತ್ತಿರ್ತದೆ, ವರಲಕ್ಷ್ಮಿ ಹಬ್ಬ ಅಲ್ವಾ, ತೊಳೆಯೋದು ಗುಡಿಸೋದು ಒರೆಸೋದು ಬರೀ ಇದೇ ಕೆಲಸ ಆಯಿತು. ಆಮೇಲೆ ನಮ್ಮ ಮನೆಯ ಮೇಲೆ ನಿಮಗೆ ಗೊತ್ತಿರ್ತದೆ, ಅಚ್ಚುಕಟ್ಟಾಗಿ ಮಾಡಬೇಕು ಎಲ್ಲ ಮಾಡಗಂಟಪ್ಪ. ಇಷ್ಟು ದಿನ ಆಯಿತು, ವರಲಕ್ಷ್ಮಿ ಹಬ್ಬನೂ ಮುಗೀತು, ಒಂದಿನ ರೆಸ್ಟು ತಗೊಂಡು ಇವತ್ತಿಂದಪ್ಪ ವಿಡಿಯೋಗಳು ಮೊದಲು ಥರನೇ ಕಂಟಿನ್ಯೂ ಆಯ್ತವೆ. ನೀವು ನೋಡಿ ಸಪೋರ್ಟ್ ಮಾಡ್ರಪ್ಪ. ಆಮೇಲೆ ಏನು ಅರ್ಥನೇ ಆಯ್ತಲ್ವಲ್ಲ, ಬರೀ ಮಾಲ ಅಂತವ್ರೆ ಅಂತ ಅನ್ಕೋತಿದ್ದೀರಾ. ಅದೇ ಯಾಕಂದ್ರಪ್ಪ ಮಾಲ ಸಿಕ್ಕಿದ್ಲು ಅಲ್ವಾ, ಎಲ್ಲ ಟೇಸ್ಟ್ಗೆಲ್ಲ ಹಾಕಾದ್ಮೇಲೆ ಅವ್ರಿಗೂ ಗೊತ್ತಾಯ್ತು. ಇನ್ನೊಬ್ರು ಅದೇ ಆಶ್ರಮ ಕಣ್ರಪ್ಪ, ಆಶ್ರಮದಲ್ಲಿ ನಮ್ಮ ಮಾಲ ಇದ್ಲಂತೆ. ಆಗ ಆಶ್ರಮದಿಂದ ತಪ್ಪಿಸ್ಕೊಬಿಟ್ಟಿದ್ಲಲ್ಲ, ಆಗ ನಮ್ಗೆ ಸಿಕ್ಕಿದಾಗ ನಾವು ಮನೆಗೆ ಕರ್ಕೊಬಂದಿದ್ದು. ಈಗ ಪೋಲ್ ಗಿಲಿಸೋಂದ್ಮೇಲೆ ಬೇರೆಯವ್ರ ಮಕ್ಕಳನ್ನ ಕರ್ಕೊಬರಕ್ಕಾಗ್ತದ, ಮೊದಲೇ ಆಶ್ರಮದವಳು ಅಂದ್ಬಿಟ್ಟಪ್ಪ ಎಲ್ಲ ಮಾತು ಕಿತ್ತಾಡಿ ಎಲ್ಲ ಬಗೆಹರ್ತು ಕಣಪ್ಪ. ಈಗ ಏನಪ್ಪ ಅಂದರೆ ಇವತ್ತೊಂದು ದಿನ ನಿಮ್ಮ ಮನೆಗೆ ಬರಬೇಕು ಇಲ್ಲ ಆಶ್ರಮಕ್ಕೆ ಕಳಿಸೋದು ಅಂತ ಇವತ್ತೊಂದು ಲಾಸ್ಟ್ನೇ ದಿನ ಕಣ್ರಪ್ಪ. ಇವತ್ತೊಂದು ತೀರ್ಪು ಕೊಟ್ಬಿಟ್ರೆ ನಮ್ಮ ಮನೆಗೆ ಬಂದ್ಬಿಟ್ರೆ ನಮ್ಮ ಮಾಲ ಇವತ್ತಿಂದ ನಮ್ಮ ಮನೇಲೇ ಪರ್ಮನೆಂಟಾಗಿ ಎದ್ದು ಬಿಡ್ತಾಳೆ. ಇಲ್ಲ ಅಂದರೆ ಏನು ಮಾಡೋಕ್ಕಾಯ್ಕಿಲ್ಲ, ಪುನಃ ವಾಪಸ್ಸು ಮೊದಲಿದ್ರಲ್ಲಪ್ಪ ಆಶ್ರಮ ಅಲ್ಲಿಗೆ ಹೋಯ್ತಲ್ಲ ಕಣ್ರಪ್ಪ. ಅಪ್ಪ ಅಮ್ಮ ಯಾರೂ ಇಲ್ಲ ಕಣ್ರಪ್ಪ. ಅದಕ್ಕೆ ನಮ್ಮನ್ನ ಕಂಡ್ರೆ ಅಷ್ಟೊಂದು ಇಷ್ಟಪಡ್ತಿದ್ಲು, ನಮಗೂ ಅಷ್ಟೇ. ಬಂದಿದ್ದು ಒಂದು ತಿಂಗಳಾಯ್ತು ಅಷ್ಟೇ ಕಣ್ರಪ್ಪ. ಆದ್ರೂ ನಮ್ಮ ಮಗಳು ಥರನೇ ಹೊಂದ್ಕೊಂಡು ಪಂಚ್ಕೊಂಡು ಹೋದ್ಲು. ಈಗ ಅವಳೆ ಬೇಜಾರಾಯ್ತದೆ ಏನು ಮಾಡೋದು ಅಂತ. ಅಕಸ್ಮಾತ್ ನಮ್ಮ ಮನೆಗೆ ಬಂದರೆ ದೇವರು ಒಳ್ಳೇದು ಮಾಡ್ದಂತ ಅನ್ಕೊಳ್ಳೋದೆ. ಏನೋ ಹಣೆ ಬೇರೆ ಕೆಟ್ಟಾಗಿದ್ದು ವಾಪಸ್ಸು ಆಶ್ರಮಕ್ಕೆ ಹೋಗ್ಬಿಟ್ರೆ ಏನಪ್ಪ ಮಾಡೋದು ನಾವು, ಏನು ಮಾಡೋದು ನೀವೇ ಹೇಳಿ. ಅತ್ತೆ ನನಗೆ ಯಾಕೋ ತಡೆಯಕೈತಿಲ್ಲ, ಒಂದು ಫೋನಾರು ಮಾಡಿ ನನ್ನ ಮಗ ಮಾಡವ. ನನಗೂ ಒಳ್ಳೆ ನೀನು ಹೇಳ್ತಿದ್ರೆ ನನಗೂ ಭಯ ಆಯ್ತಾ ಕೂತದೆ, ಫೋನ್ ಮಾಡು ಒಂದು. ಅತ್ತೆ ಹಂಗಾರೆ ಮಾಡಿಬಿಡಣ. ಅಯ್ಯೋ ಮಗ ತೆಗ್ದ್ರೆ ತೆಗೀಲಿ, ತೆಗ್ದೇವ್ರು ಇರಲಿ, ಒಂದು ಮಾಡಿಬಿಡವ ಮಗ ಅಂದಿರಾ ಇರಿ. ಫೋನ್ ತೆಗಿತವ ಯಾಕನ್ನತೆ ತೆಗಿತಾನೆ ಇಲ್ಲ, ರಿಂಗ್ ಆಯ್ತಾ ಅದೇ ತೆಗಿ ಗಂಟನು ಬಿಡ್ಬೇಡಕನವ. ಮಾಡ್ತಾನೆ ಇರು ಇದ್ಗಿದ್ರೆ ಏನು ಮಾಡಿರಿ ಆಮೇಲೆ ಬೈಕಂಡ್ರೆ ಬೈಕಳಿದಾಕೋ, ಏನು ಮಾಡೋಕ್ಕತ್ತದು ಮಾಡು. ಲಾಲ 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 ಲಾಲ. ಈಗಲೂ ತೆಗಿತಾನೆ ಇಲ್ಲ ಕಣತೆ. ಅಲ್ಲ ರೀ ಎಲ್ಲಿದ್ದೀರಿ? ಹಿಂಗೆ ಎಷ್ಟಲ್ಲ ಹೇಳೋದು, ಫೋನ್ ಮಾಡಿ ತಲೆ ತಿನ್ಬಿಡ ಅಂತ ಹೇಳ್ತೇವಿ, ಇಲ್ಲಿ ಮಾತಾಡ್ತಾ ಇಲ್ವಾ ಇಲ್ಲಿ? ಪುನಃ ಯಾಕೆ ಫೋನ್ ಮಾಡಿ ಹಂಗೆ ತಲೆ ತಿಂದಿರಿ? ಮನೆಗೆ ಬರ್ತೀವಿ ಅಂತ ಹೇಳ್ದೋ ತಾನೆ? ಅಯ್ಯೋ ರೀ ಮನೇಲಿ ಯಾಕೋ ಇರಕ್ಕಾಯ್ತಲ್ಲ ಕಣ್ರಿ, ಏನಾಯ್ತು ಹೇಳಿ. ಇನ್ನೂ ಏನೂ ಆಗಿಲ್ಲ, ಈಗ ಸ್ಟಾರ್ಟ್ ಆಗದೆ. ಇಡು ಇನ್ನೊಂದು ಸ್ವಲ್ಪ ಮಾತುಕತೆ ಮುಗಿಸ್ಕೊಬತ್ತೀವಿ. ನಮ್ಮ ಮನೆಗೆ ಬರೋ ಮಟ್ಟ ಇದ್ದದು ಇಲ್ವೋ ಹೇಳ್ರಿ, 16 ಹೇಳಿ ಗೊತ್ತಾಯ್ತದಲ್ಲ. ಅಲ್ಲ ಕಣ ಪಾರ್ವತಿ, ನನಗೇನು ಗೊತ್ತಾಗಕ್ಕೆ ಏನೋ ಮುಂದೆ ಏನು ನಡೆದದು ಏನು ಆದದು ಅಂತ ಏನು ಗುರುಜಿಯಾ ಹೇಳಕ್ಕೆ? ಇಲ್ಲಿ ನೋಡ್ತಾ ಇದ್ರೆ ವಾತಾವರಣವ ಅದು ಏನಾದದು ಏನು ಮುಟ್ಟದು ಗೊತ್ತಾಯ್ತಲ್ಲ ಕಣಪ್ಪ. ನನಗಂತೂ ಏನು ಕೇಳಬೇಡಿ, ಮನೆಗೆ ಬಂದಮೇಲೆ ಎಲ್ಲ ಮುಗ್ದೋದ್ಮೇಲೆ ಬಂದು ಹೇಳ್ತೀನಿ. ಅಲ್ಲಿ ಗಂಟ ನೀನು ಫೋನ್ ಮಾಡಬೇಡ, ಬಂದರೆ ಆಮೇಲೆ ಉಗ್ಗುದಾಕ್ಬಿಡ್ತೀನಿ ನಿನಗೆ. ಯಾಕಂಗೆ ಕೋಪ ಮಾಡ್ಕೊಂಡಿ ನೀನು? ಎಲ್ಲೋ ಒಳ್ಳೆ ಮಾತಿಂದ ಮಾತಾಡಿದ್ರೆ ದುರಂಕಾರಕ್ಕಲ್ಲಪ್ಪ ನಿಂಗೆ, ದುರಂಕಾರ. ಈಗ ಏನು ಹೇಳಿ ನಿನ್ನ ಜೊತೆ ಏನು ಮಾತಾಡೋದು? ಕೊಡಿಲಿ ರಾಮನ್ ಕೊಡು, ನಾನು ಮಾತಾಡ್ತೀನಿ. ರಾಮನೂ ಇಲ್ಲ ಲಕ್ಷ್ಮಣನೂ ಇಲ್ಲ, ಮಡುಗು ನೀನು. ಹಲೋ 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 ಅತ್ತೆ ಅತ್ತೆ ಏನಾಯ್ತದೆ? ಏನಾಯ್ತು ಮಗ ಏನಾಯ್ತು? ಜೋರಾಗಿ ಸೌಂಡ್ ಕೊಡು, ಸೌಂಡ ಕಟ್ನೆ ಮಾಡ್ದೆ ನಿನ್ನ ಮಗ. ಅಕ್ಕವ್ವ ಏನಾಯ್ತು? ಅಲ್ಲ ಕಣತೆ, ನಾನೇನು ತಪ್ಪು ಮಾತಾಡಿದ್ನ ನಿಮ್ಮಿದ್ರಿಗೆ ಮಾತಾಡ್ದೆ ತಾನೆ. ಅಲ್ಲ ಕಣ್ರಿ, ಯಾವಾಗ ಬರೋದು? ಆಮೇಲೆ ನಮ್ಮ ಮನೆಗೆ ಬಂದೋಳು ಮಾಲ ಇಲ್ಲ ಅಲ್ಲಿಗೆ ಹೋದೋಳು ಆಶ್ರಮಕ್ಕೆ ಅಂತ ಮಾತಾಡಿದ್ರೆ ಆಮೇಲೆ ಹೇಳ್ತೀನಿ ಮಡುಗು, ನನಗೇನು ಗುರೂಜಿ ಅದ ಇದೆ ಮುಂದೆ ಭವಿಷ್ಯ ಗೊತ್ತಾ ಅದು ಇದು ಅಂತ ಏನೇನೋ ಮಾತಾಡ್ತಾರೆ ಕಣತೆ. ಹಂಗನ್ನ ಯಾಕೋ ಕಾರಣಲ್ಲ ಕೋಪ ಮಾಡ್ಕೊಬಿಟ್ಟವನಲ್ಲ. ತಗೊಳ್ಳತೆ, ನಿಮ್ಗಂತೂ ಗೊತ್ತಿಲ್ಲ ಮಗ ಅಲ್ವಾ, ಅದಕ್ಕೆ ಯಾವಾಗಲೂ ಮುಗ್ಮೇಲೆ ಕೋಪ ಇರಂಗೆ ಇರ್ತದೆ. ಈಗ ಮಾಡ್ಕೋದಿದಾರ ಇರಿ, ಇನ್ನೇನು ಮಾಡೋಕ್ಕದು ಕಟ್ ಮಾಡಿದ್ರು ರಾಮನ್ಗೆ ಮಾಡ್ತೀನಿ. ಆಮೇಲೆ ರಾಮನ್ ಕೊಡಿ ಫೋನ್ ಅಂದರೆ ರಾಮನೂ ಇಲ್ಲ ಲಕ್ಷ್ಮಣನೂ ಇಲ್ಲ ಅಂತ ಕಟ್ ಮಾಡಿಬಿಡದ. ಹಂಗಂದ್ರತೆ ಮಾವ ಕಣ್ ಮಗ ಹಂಗನ್ಬಿಟ್ಟು ಕಟ್ ಮಾಡ್ಬಿಟ್ಟ. ಇನ್ನೇನು ಮಾಡಿ ರಾಮನ ಜೊತೆಗೆ ಈಗ ಜಗಳಾಡೋಕ್ಕಾಗದ? ಈಗ ರಾಮನ್ಗೊಂದು ಫೋನ್ ಹಾಕು. ಆಮೇಲೆ ರಾಮನ್ವಿ ಹಿಂಗೆ ಯಾರು ಇಲ್ಲ ಕತ್ ಮಡ್ಕೊಂಡ್ಬಿಟ್ರೆ ಏನು ಮಾಡೋಣ ಮಗ? ಮೊದಲು ಮಾಡವ ಮಾಡು, ಕಟ್ ಮಾಡೋಕ್ಕಾದ್ರೂ ಮಾಡಲಿ, ಎತ್ತಕ್ಕಾದ್ರೂ ಎತ್ತಲಿ, ಇಲ್ಲ ಎತ್ತದೇ ಹೋದ್ರೂ ಇರಲಿ ಆಯಿತಾ. ಒಂದ್ಸಲ ಮಾಡು, ನಮಗೆ ತಡ್ಕೊಳಕ್ಕಾಯ್ತಿಲ್ಲ, ಬರೋ ಗಂಟೆ ತಡ್ಕೊಂಡ್ರೆ ಆಯ್ತದೆ, ನಮಗೆ ತಡ್ಕೊಳಕ್ಕಾಯ್ತಲ್ವಲ್ಲ. ಇನ್ನೇನು ಮಾಡಿ ಫೋನ್ ಮಾಡು.
ಉಂಕನತೆ ಯಾರಿಗನು ಮನ್ಮಥನು ಎಂತ ಹಾಡವ ಇದು ಶಿವ. ಹಲೋ ಮಗ ರಾಮ, ಏನಪ್ಪ ಮಾಡ್ತಿದ್ದಿ? ಏನಾಯ್ತು? ಏನ್ ಕತೆ? ಅಲ್ಲ ಕಣವ, ಈಗ ತಾನೇ ಅಪ್ಪನ ಫೋನ್ ಮಾಡಿದಿರಿ, ಆಗ್ಲೇ ಹಿಂದ್ಗುಟ್ಟೆ ನಾನು ಮಾಡ್ಬಿಟ್ರಲ್ಲ. ಅಪ್ಪ ಹೇಳ್ತಲ್ಲ ಇನ್ನೂ ಏನೂ ಆಗಿಲ್ಲ ಅಂತ. ಅಲ್ಲಕಲ, ನಾನು ಏನು ಮಾತಾಡ್ನಿಲ್ಲ ಕಲ. ಏನು ಮಾಲ ನಮ್ಮ ಮನೆಗೆ ಬಂದಳು ಇಲ್ಲ ಆಶ್ರಮಕ್ಕೆ ಹೋದಳು ಅಂತ ಮಾತಾಡ್ಬಿಟ್ಟು ರಾಮನ್ ಕೈಲಿ ಕೊಡು ಅಂದ್ರೆ ರಾಮನೂ ಇಲ್ಲ ಲಕ್ಷ್ಮಣನೂ ಇಲ್ಲ ಅಂದ್ಬಿಟ್ಟು ಕಟ್ ಮಾಡ್ಬಿಟ್ರಲ್ಲ ಮಗ. ಹಂಗ ಏನಾದ್ರು ಒಂದು ಹೇಳ್ಬೇಕು ತಾನೆ. ಅದನ್ನ ಬಿಡು. ಈಗ ಹೆಂಗಿದದು ವಾತಾವರಣ? ನಮ್ಮನೆಗೆ ಬರಂಗೆ ಇದ್ದಾಳೆ? ನಮ್ಮನ್ನೆಲ್ಲ ಕೇಳಿದ್ರು, ಅದಕ್ಕೆ ನಾವು ಚೆನ್ನಾಗಿ ನೋಡ್ಕೋತೀವಿ ಅದು ಇದು ಅಂತ ಹೇಳಿದ್ರು. ಆಮೇಲೆ ನಿಮಗೆ ಗೊತ್ತಲ್ಲ, ಅದು ಇದು ಬರ್ಸ್ಕೊಂಡ್ರು ಎಲ್ಲ ಆಗದೆ. ಆಮೇಲೆ ಒಂದು ಮಾತು, ಮಾಲನ್ನ ಮಾತಾಡಿಸ್ಬೇಕು ಅಂದ್ಬಿಟ್ಟು ಒಂದು ರೂಮ್ ಕರ್ಕೊಂಡು ಹೋಗವ್ರೆ. ಮಾಲನ್ನ ಮೊದಲು ಎಂಕ್ವೈರಿ ಮಾಡ್ಬೇಕಂತೆ, ಕೇಳಬೇಕಂತೆ ಹೆಂಗೆ ನೋಡ್ಕೊಂಡ್ರು, ಏನು ಇರಕ್ಕೆ ಇಷ್ಟವೋ ಇಲ್ವೋ ಅಂತ ಎಲ್ಲ ಕೇಳಾರಂತೆ. ಅಕಸ್ಮಾತು ಬೇಡಾಗಿರ ಅಂದರೆ ನಮ್ಮ ಮನೆ ಕಳ್ಸೋಕ್ಕಿಲ್ಲ. ಇಲ್ಲ ಅವಳು ಇಷ್ಟಪಟ್ಟು ಬಂದರೆ ಈಗ ಎಲ್ಲ ರೆಡಿ ಆಗದೆ. ಅವಳದು ಒಪ್ಪಿಗೆ ಒಂದೇ ಇರೋದು. ಓ, ಅವಳು ಒಪ್ಪಿಗೆ ಬೇಕಾ? ಇದಕ್ಕೆ ಬೇರೆ ಅವಳು ಒಪ್ಪಿಗೆ ಬೇರೆ ಬೇಕಲ್ಲ? ಅಲ್ಲ ಕಣವ, ಸರಿಯಾಗಿ ಮಾತಾಡ್ತಿದ್ದಿ. ಒಂದು ಹುಡುಗಿ ಜೀವನ ಹಂಗೆ ಆಗ್ಬಿಟ್ಟದ. ಅವಳು ಒಪ್ಪಿಗೆನೂ ಬೇಕು ತಾನೆ. ನೀನು ಒಳ್ಳೆ ಸರಿಯಾದವಳೆ ಬಿಡು. ರಾಮ, ಅಲ್ಲ ಕಣಪ್ಪ, ಮಗನು ಬೇರೆಯ ಸರಿಯಾಗಿ ಬುದ್ಧಿನೂ ಇಲ್ಲ. ಅಕಸ್ಮಾತ್ ಬ್ಯಾಡ ಗಿಡನೂ ಒಯ್ಕಿಲ್ಲ ಅಂದ್ಬಿಟ್ರೆ ಏನು ಮಾಡೋದಲ್ಲ? ಬರ್ದಂಗೆ ಆಗ್ಬಿಡ್ತಾಳಲ್ಲ. ಕಣವ, ಅಕಸ್ಮಾತು ನಾನು ಒಯ್ಕಿಲ್ಲ ಅಂದ್ಬಿಟ್ರೆ ಅವ್ರು ಕಳ್ಸೋಕ್ಕಿಲ್ಲ. ಪುನಃ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಲೋ ಮಗ ರಾಮ, ಅಯ್ಯೋ ಮಗ, ನೀನಾದರೂ ಕರೆದ್ಬಿಟ್ಟು ಒಂದು ಮೂಲೆಗೆ ಹೇಳ್ಕೊಡಪ್ಪ, ಹೇಳ್ಕೊಡು. ನಾನು ಅವ್ರ ಮನೆಗೆ ಹೋಯ್ತೀನಿ, ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳಪ್ಪ. ಅಲ್ಲ ಕಣವ, ನಮಗೂ ಮೊದಲು ಗೊತ್ತಿದ್ರೆ ಎಲ್ಲ ಹೇಳ್ಕೊಡ್ಬೋದಿತ್ತು. ಇದ್ದಕ್ಕಿದ್ದಂಗೆ ಕರೆದ್ಬಿಟ್ಟು ಮಾತಾಡಬೇಕು, ನೀವು ಈಚೆಗೆ ಹೋಗಿ ಅಂತ ಕಳಿಸ್ಬಿಟ್ರು. ಅವಳ ಜೊತೆ ಮಾತಾಡ್ತಾವ್ರೆ. ನಾನು ಮಾತಾಡ್ತಾ ಇದ್ದಾರ? ಎಷ್ಟು ಜನ ಮಾತಾಡ್ತಾ ಇದ್ದಾರು? 4 ಜನ ಗಂಡಸರು, 4 ಜನ ಹೆಂಗಸರು ಅವ್ರೆ. ಏನ ಅಷ್ಟು ಜನ ಇದ್ದಾರ? ಏನಿಕಲ್ಲ ಕೆಲಸ ಇಲ್ವಾ ಅವ್ರಿಗೆ ಅಷ್ಟು ಜನಕ್ಕೆ? ನಿಂಗೆ ಎಲ್ಲನೂ ಅರ್ಥ ಮಾಡ್ಸಕ್ಕೆ ಆಯ್ತಿಲ್ಲ. ಈಗ ಫೋನ್ ಇಟ್ಟಿಯೋ ಏನು ಹೇಳವ? ಅಯ್ಯೋ ಮಗ, ಸಮಾಧಾನ ಮಾಡ್ಕೊತೀವಿ ಕಣಪ್ಪ. ಏನಾದರೂ ಒಂದು ಹೇಳು, ಒಂದು ಒಳ್ಳೆ ಸುದ್ದಿ ಹೇಳು. ಬರಕಂಟ ಇಲ್ಲ ಪಾಯಸವೋ ಇಲ್ಲ ಒಂದು ಗುಲಾಬ್ ಜಾಮೂನ ಮಾಡಿರ್ತೀವಿ. ಪಾಯಸ ಕಾಯಿಸ್ತೀರಿ ಅಂದರೆ ಪಾಯಸನೇ ಕಾಯಿಸ್ಬಿಡ್ತೀನಿ. ಬಂದ ತಕ್ಷಣ ಸಿಹಿ ತಿನ್ಕೊಳಕ್ ಆಯ್ತದೆ. ಮಗ ಹೇಳು, ಮಗ ಹೇಳು. ಇಲ್ಲ ಕಣವ, ನಿಂಗೇನು ಅರ್ಥ ಆಯ್ತದೋ ಇಲ್ವೋ? ಎಲ್ಲ ಮಾಲೂನ್ ಮೇಲೆ ಇರೋದೀಗ. ಅಕಸ್ಮಾತ್ ಏನಾದ್ರು ಬ್ಯಾಡ್ ಗಿಡ ಅಂದರೆ ಕಳಿಸ್ಬಿಡ್ತಾರೆ, ಇಲ್ಲ ಮನೆ ಕರ್ಕೊಬರೋದೆ ಅಷ್ಟೇ. ಇಷ್ಟೇ ಹೇಳೋಕ್ಕಾಗದು, ನಾನು ಇನ್ನೇನು ಹೇಳೋಕ್ಕಾಗಿಲ್ಲ. ಹಂಗಂದ್ರೆ ಹೆಂಗಪ್ಪ? ಸರಿ, ಮೊಟ್ಟೆ ಹೆಂಗಿತ್ತು? ಮಾಲ ಖುಷಿಯಾಗಿದ್ಲು ಇಲ್ಲ ಬೇಜಾರಾಗಿದ್ಲು ಇಲ್ಲ ಆಸ್ಕಿಸ್ರಮ್ಗೆ ಹೋಯ್ತೀನಿ ಕನ್ನಡ ಅಂತ ಹೇಳ್ಗಿಳ್ತಿದ್ಲು? ಏನಂತವ? ಸೌಂಡ್ ಕೊಡು, ಸೌಂಡ ಜೋರ ಕೊಡು, ಸೌಂಡ. ಯಾಕೋ ಸೌಂಡು ಬತ್ತಾನೆ ಇಲ್ಲ. ಈ ಕಡೆ ಮಾತಾಡು ಮಗ. ಹೇಳು ಹೇಳು. ಅವ್ವ, ಈಗ ಏನು ಹೇಳಕ್ಕಾಗಿಲ್ಲ, ಎಲ್ಲ ಮಾಲೂನ್ ಮೇಲೆ ಇರೋದು ಅಷ್ಟೇ. ಮಗ ಸೌಂಡ್ ಬತ್ತಲ್ವವ್ವ? ಇಲ್ಲ ಕಣತೆ, ಯಾಕೋ ಬತ್ತಾ ಇಲ್ಲ. ಮಾತಾಡವ, ಮಾತಾಡು, ಈಗ ಕೇಳಿಸ್ತದೆ. ಹಲೋ ಹಲೋ. ಓ ಮಗ ಹೇಳಪ್ಪ, ಹೇಳು. ಅಮ್ಮ, ಇಬ್ರು ಸರಿಯಾಗಿದ್ದೀರಿ ಒಳ್ಳೆ. ಸೊಸೆಗೆ ಒಂದ್ಸಲ ಅತ್ತೆಗೆ ಒಂದ್ಸಲ ಹೇಳಕ್ಕದ ನನಗೆ. ಅಮ್ಮಂಗೆ ಹೇಳಿವ್ನಿ, ಅವನ್ನ ಕೇಳ್ಕೊ ಅದೇನು ಅಂತ. ಯೋ ಮಗ, ಕೇಳಿಸ್ನಿಲ್ಲ ಕಣವ, ಕೇಳಿಸ್ನಿಲ್ಲ, ಇನ್ನೊಂದ್ಸಲ ಹೇಳು. ಯಾವ ಕೆಲಸದ ಕಥೆಯಲ್ಲಿ ನಮ್ಮನೆ ನೋಡ್ತಾ ಕೂತ್ಕೊಂಡ್ರ ಇಲ್ಲಿ ನಾವು ನಮ್ಮ ಕೆಲಸ ಆಗಬೇಕು ಅಂದರೆ ಆ ಕಡೆ ನೋಡ್ಕೊತಾ ಇರಬೇಕು. ಮನೆಗೆ ಬಂದ್ಮೇಲೆ ಮಾತಾಡ್ತೀವಿ ಬಿಡು. ಇಲ್ಲ ಮಾಲ ಬಂದರೆ ಮಾಲೂ ಕರ್ಕೊಬತ್ತೀವಿ, ಇಲ್ಲಾಂದ್ರೆ ಇಲ್ಲ ಅಷ್ಟೇ ತಾನೆ, ಬಿಡು. ಮಗ ಹಿಂಗ ಅಂದ್ಬಿಟ್ರೆ ಹೆಂಗಪ್ಪ? ಅವ್ವ, ಮಡುಗ್ತಾವನಿ, ಬಂದ್ಬಿಟ್ಟು ಮಾತಾಡ್ತೀನಿ. ಅಮ್ಮ ಮಡುಗ್ತೀನಿ ಕಣಮ್ಮ. ಹಲೋ 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 ಲೋ ರಾಮ. ಅಯ್ಯೋ ಆತೆ, ಇವನು ಮಾಡುದಕ್ಕನತೆ. ಈ ಅಪ್ಪನುವೆ ಮಗನುವೆ ಒಂದೇ ಜಾತಿ ಹುಟ್ಟವ್ರು. ಬುಡಿ, ಇನ್ನೇನು ಮಾಡಕ್ಕದು? ಹೇಳಕ್ಕಿಲ್ಲ. ಏನೋ ಬಾಯಿಗೆ ಸೇದೋಗಿದ್ದದೋ ಏನೋ ಕಾಣಲ್ಲ, ಹೇಳಕ್ಕಿಲ್ಲ. ಅಲ್ಲ ಕಣತೆ, ಹೇಳ್ತವ್ರಲ್ಲ ಮಾಲೂನ್ ಮೇಲೆ ಡಿಪೆಂಡ್ ಆಗದೆ ಅಂತ. ಮಾಲ ಅಕಸ್ಮಾತ್ ನಮ್ಮ ಮನೆಗೆ ಬರ್ತೀನಿ ಅಂದರೆ ನಮ್ಮ ಮನೆಗೆ ಬರ್ತಾಳಂತೆ, ಇಲ್ಲಾಂದ್ರೆ ಆಶ್ರಮಕ್ಕೆ ಹೋದಳಂತೆ ಬುಡಿಯತ್ತೆಗೆ. ಇನ್ನೇನು ಮಾಡಕ್ಕದು? ನಡ ನೋವು ಬಂದ್ಬಿಡ್ತು ಕಣವ, ಹಂಗೆ ಬುಕ್ಕೊಂಡಿದ್ನಲ್ಲ, ನಡನೆ ನೋವು ಬಂತು. ಕಣತೆ, ನಾನು ಹೇಳ್ತಿದ್ದೆ ತಾನೆ ಫೋನ್ ಮಾಡಾದ್ಮೇಲೆ, ನೀವ್ಯಾಕೆ ಬುಕ್ಕಕ್ಕೆ ಹೋಗಿದ್ರಿ? ಕೇಳಿಸ್ನೇ ಅಲ್ವಲ್ಲ, ಅದೇ ಚಕ್ ಸೌಂಡ್ ಕೊಡು ಅಂದರೆ ನೀನು ಸೌಂಡು ಕೊಡ್ನಿಲ್ಲ, ಅದಕ್ಕೆ ಕೇಳಿಸ್ಕೊಳತ್ತ ಅಂತ ಬಂದೆ. ನಡ ಯಾಕೋ ನೋವು ಬಂದ್ಬಿಡ್ತು ಕಣವ. ನಡೀರಿ, ಅಲ್ಲಿ ಮಂಚದಲ್ಲ ಕುತ್ಕೊಳ್ಳಿ, ನಡೀರಿ. ಅದೇ ಕಣತೆ, ಮಾಲಿನ ಮೇಲೆ ಎಲ್ಲ ಇದ್ದದಂತೆ. ಮಾಲ ಅಕಸ್ಮಾತ್ ನಮ್ಮನೆ ಬಂದಳಂತೆ, ಇಲ್ಲ ಅಂದರೆ ಆಶ್ರಮಕ್ಕೆ ಹೋದಳಂತೆ ಕಣತೆ. ಬುಡಿಯತೆಗೆ ನಮ್ಮ ಮೇಲೆ ಕರುಣೆ, ಇಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿವಲ್ಲ, ಅದೆಲ್ಲ ನೆನಪಿದ್ರೆ ನಮ್ಮನೆ ಬರ್ತಾಳೆ, ಇಲ್ಲಾಂದರೆ ಆಶ್ರಮಕ್ಕೆ ಹೋಯ್ತಾಳೆ. ಅವಳಿಗೆ ಎಲ್ಲಿ ಖುಷಿ ಸಿಗ್ತದೋ ಅಲ್ಲೇ ಇರಲಿ, ಬಿಡತ್ತೆ. ಇನ್ನೇನು ಮಾಡೋಕ್ಕದು? ಕರ್ಮಗ, ನೀನು ಹೇಳೋದು ನಿಜವೇ, ಬಿಡು. ಅವಳಿಗೆ ಎಲ್ಲಿ ಖುಷಿ ಸಿಗ್ತದೆ ಅಲ್ಲೇ ಇರಲಿ. ಇನ್ನೇನ್ರಪ್ಪ, ಇನ್ನೇನು ನೀವೇ ನೋಡಿದ್ರಲ್ಲ ನಮ್ಮ ಮಾಲೂನ್ ಕತೆಯ. ನಮ್ಮ ಮಾಲ ಒಪ್ಕೊಂಡ್ರೆ ನಮ್ಮ ಮನೆಗೆ, ಇಲ್ಲಾಂದ್ರೆ ಆಶ್ರಮಕ್ಕೆ ಹೋಯ್ತಾಳೆ ಕಣ್ರಪ್ಪ. ನಿಮ್ಗೆ ಹೆಂಗೆ ಆಶ್ರಮಕ್ಕೆ ಹೋಗ್ಲೋ ಇಲ್ಲ ನಮ್ಮ ಮನೆಗೆ ಬರಲೋ ಕಮೆಂಟ್ ಮಾಡಿ ತಿಳಿಸ್ರಪ್ಪ. ಹಂಗೆ ವಿಡಿಯೋ ಹೆಂಗಿತ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ.
ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡ್ರಪ್ಪ. ಆಮೇಲೆ 4-5 ದಿನದಿಂದ ವಿಡಿಯೋ ಹಾಕಿತ್ತಿಲ್ಲ, ಯಾಕಂದರೆ ಅತ್ತಯ್ಯ ಹೇಳ್ತು ಅದೇ ಲಕ್ಷ್ಮಿ ಹಬ್ಬ ಕಣ್ರಪ್ಪ, ಕೆಲಸ ಎಲ್ಲ ಇದ್ದು ಅದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ. ದಯವಿಟ್ಟು ಮೊದಲು ಹೆಂಗೆ ಸಪೋರ್ಟ್ ಮಾಡ್ತಿದ್ರಿ ಹಂಗೆ ಸಪೋರ್ಟ್ ಮಾಡ್ರಪ್ಪ.